ಅಸ್ಸಲಾಮುಅಲೈಕುಂ ವರಹಮತುಲ್ಲಾಹಿ ಬರ್ಕಾತು. ಸರ್, ನಾನು HECT ಸ್ಕೂಲಲ್ಲಿ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು 77ನೇ ಗಣರಾಜ್ಯೋತ್ಸವ ಉತ್ಸವದಲ್ಲಿ ನಮ್ಮ ಅತಿಥಿಯಾಗಿ ಲೇಟ್ ವಜ್ರಮುನಿ ಅವರು ವೈಫ್ ಲಕ್ಷ್ಮಿ ವಜ್ರಮುನಿ ಅವರು ಬಂದಿದ್ದರು. ಸೊ ನಮ್ಮ ಹತ್ರ ಸುಮಾರು ಮಕ್ಕಳು 150 ಮಕ್ಕಳಿದ್ದಾರೆ. ಅದರಲ್ಲಿ ಸುಮಾರು ಮಕ್ಕಳು ನಾನು IPS ಆಗ್ತೀನಿ, IAS ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ ಅಂತ ಭಾವನೆ ಮಾಡ್ತಾ ಇದ್ದಾರೆ. ನಾವು ಈಗ ಸಪೋರ್ಟ್ ಮಾಡ್ತಾ ಇದ್ದೀರಿ. ಮಕ್ಕಳಿಗೆ ಒಳ್ಳೇದಾಗಲಿ, ದೇಶಕ್ಕೆ ಒಳ್ಳೇದಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ನಿಮ್ಮ ಶಾಲೆಯ ಮುಖ್ಯ ಏಮ್ ಏನು ಸರ್? ಮುಂದಿನ ಏನಕ್ಕೆ ಮಾಡಬೇಕು? ಯಾವ ಥರ? ನಮ್ಮದು ಮುಖ್ಯ ಏನಿದ್ರೆ ಮಕ್ಕಳು IPS ಆಗಬೇಕು, IAS ಆಗಬೇಕು, ದೇಶಕ್ಕೆ ಒಳ್ಳೆ ಕೆಲಸ ಮಾಡಬೇಕು. उनकी भी एक मुस्तकबिल बनना है, बच्चों की मुस्तकबिल बनना है. इसके बच्चे भी बहुत मेहनत कर रही, इंशाल्लाह बहुत उम्मीद भी कर रही, इंशाल्लाह हमें वहाँ तक भी लेकर जाएंगे. मेरी दरख्वास्त है कि पेरेंट्स हमारा साथ देंगे, इंशाल्लाह हमें वहाँ तक लेकर आएगा, इंशाल्लाह छोड़िए इंशाल्लाह. सर, कौन सी स्टैंडर्ड से है अभी? उनको फीस भी कैसा क्या तरह? नहीं, फीस का हमें 1000 रुपये स्कूल फीस रखी, 600 रुपये वैन की फीस रखी. बच्चा ट्रस्ट की तरफ से हमें थोड़ा ये कर ले. ಈಗ ಎಜುಕೇಶನ್ ಸ್ಟ್ಯಾಂಡರ್ಡ್ಸ್ ಹೆಂಗಿದೆ ಸರ್ ಇವಾಗ? ಸರ್, ನಮ್ಮದು ಎಜುಕೇಷನ್ನು ನಮ್ಮ ಸೆಲೆಬ್ರೇಷನ್ದು ಕ್ರೈಸ್ಟ್ ಸ್ಕೂಲಲ್ಲಿ ಏನು ಓದಿಸ್ತಾ ಇದ್ದಾರೆ ಆ ಬುಕ್ಗಳು ನಾವಿಲ್ಲಿ ಓದಿಸ್ತಾ ಇದ್ದೀವಿ. ಈಗ ಸುಮಾರು ಮಕ್ಕಳು ಹೇಳಿದ್ದಾರೆ ನಾವು IAS ಆಗ್ತೀನಿ, IPS ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಅಂತ. ನಾವು ಪ್ರಯತ್ನ ಪಡ್ತೀವಿ ಮಕ್ಕಳಿಗೆ ಅಲ್ಲಿ ಗಂಟ ತಗೊಂಡು ಹೋಗೋದಕ್ಕೆ. ಸರ್, ಇದು ಯಾವ ಸ್ಟ್ಯಾಂಡರ್ಡ್ ವರ್ಗಿದೆ ಮತ್ತು ಎಲ್ಲಿದೆ ಸರ್ ಶಾಲೆ ಇದು? ಸರ್, ಇದು ಅಂಜನಾಪುರ 2nd ಬ್ಲಾಕ್ ವೆಸ್ಟಲ್ಲಿ ಹುಸೇನ್ ಸಾಬ್ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಅಂತಿದೆ. ಅದರಲ್ಲಿ HECT ಸ್ಕೂಲ್ ಅಂತ ನಾವು ಮಾಡ್ಕೊಂಡಿದ್ದೀವಿ. ಈಗ ಯಾವ ಸ್ಟ್ಯಾಂಡರ್ಡ್ ಇಂದ ಯಾವ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು ಸರ್? ಈ ವರ್ಷ ನಮ್ಮ ಮಕ್ಕಳಿಗೆ ನೋಡ್ತಾ ಇದ್ದೀರಿ, ಈ ಮಕ್ಕಳು ಯಾವ ಕಡೆ ಹೋಗ್ತಾರೆ. IAS ಕಡೆ ಹೋಗ್ತಾರೋ, IPS ಕಡೆ ಹೋಗ್ತಾರೋ, KS ಕಡೆ ಹೋಗ್ತಾರೋ, ಡಾಕ್ಟರ್ ಕಡೆ ಹೋಗ್ತಾರೋ, ಇಂಜಿನಿಯರ್ ಕಡೆ ಹೋಗ್ತಾರೋ ನೋಡ್ತಾ ಇದ್ದೀವಿ. ಈಗ ನಾವು ಬರೀ ಓಪನ್ ಆಗಿ ಒಂದು 7 ತಿಂಗಳಾಗಿದೆ. ಬರೋ ವರ್ಷದಲ್ಲಿ ಮಕ್ಕಳು ಯಾವ್ಯಾವ್ದು ಓದಿಸ್ತಾರೆ ಆ ಕಡೆ ನಾವು ಗಮನ ಕೊಡ್ತೀವಿ. ನಿಮ್ದೇನು ಸರ್ ಪೇರೆಂಟ್ಗೆ ಏನು ಮೆಸೇಜ್ ಇದೆ ಸರ್? ಪೇರೆಂಟ್ಸ್ಗೆ ನಾವು ಹೇಳ್ತಾ ಇದ್ದೀವಿ, ನಮ್ಮ ಜೊತೆಲಿ ಬನ್ನಿ. ಬರೀ ನಾವು ಸ್ಕೂಲವರೇ ಪ್ರಯತ್ನ ಪಟ್ಟರೆ ಆಗಲ್ಲ, ನಮ್ಮ ಜೊತೆಲಿ ನೀವು ಬರಬೇಕು. ನಮ್ಮ ಜೊತೆಲಿ ನೀವು ಬಂದು ನಮ್ಮ ಜೊತೆಲಿ ಪ್ರತಿ ತಿಂಗಳು 1 ಸತಿ 2 ಸತಿ ಬಂದು ನೀವು ಡಿಸ್ಕಸ್ ಮಾಡಿಬಿಟ್ಟು ಮಕ್ಕಳು ಏನು ಓದ್ಬೇಕಂತ ಹೇಳ್ತಾ ಇದ್ದಾರೆ. ಸೊ ಆ ಕಡೆ ನಾವು ವಿದ್ಯಾಭ್ಯಾಸ ಕೊಡೋಣ ಅಂತ. ಎಂಥ ಫ್ಯಾಮಿಲಿ ಮಕ್ಕಳು ಬರೋ ಸರ್ ಇಲ್ಲೆಲ್ಲ ನಿಮ್ಗೆ? ಸರ್, ಇಲ್ಲಿ ನಮ್ಮ ಹತ್ರ ಡಾಕ್ಟ್ರ್ ಮಕ್ಕಳಿದ್ದಾರೆ, LLB ಮಾಡಿ ಲಾಯರ್ ಮಕ್ಕಳಿದ್ದಾರೆ, ಬಿಸ್ನೆಸ್ ಮಕ್ಕಳಿದ್ದಾರೆ, ಬಡವ್ರ ಮಕ್ಕಳು ಇದ್ದಾರೆ ನಮ್ಮ ಹತ್ರ. ಈಗ ಒಂದು ಸುಮಾರು ತಿಂಗಳಲ್ಲಿ ಇಷ್ಟು ಇಂಪ್ರೂವ್ ಮಾಡಿದ್ದಾರೆ ಮಕ್ಕಳಿಗೆ. ಟೀಚರ್ಸ್ ಅಲ್ಲಿ ಏನು ಇಂಪ್ರೂವ್ಮೆಂಟ್ ಸರ್? ಸರ್, ನಮ್ಮ ಹತ್ರ ಟೀಚರ್ಸು ಬೆಸ್ಟ್ ಟೀಚರ್ಸ್, ಎಕ್ಸಲೆಂಟ್ ಟೀಚರ್ಸ್ ಇದ್ದಾರೆ ನಮ್ಮ ಹತ್ರ. ಅಂದರೆ ಇನ್ನೊಂದು ಹ್ಯಾಪಿ ಟೀಚರ್ಸ್ ಇದ್ದಾರೆ. ಮಕ್ಕಳಿಂದ ಜಾಸ್ತಿ ಕಷ್ಟಪಡ್ತಾ ಇದ್ದಾರೆ, ಮಕ್ಕಳು ಗ್ರೋತ್ ಆಗ್ತಾ ಇದ್ದಾರೆ. ಪಾಸಿಟಿವ್